ಎಲ್ರಿಗೂ ಬೇಜಾರಾದ್ರೆ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಇಷ್ಟವಾಗಿರೋ ಪ್ಲೇಸ್ಗೆ ಹೋಗ್ತಾರೆ. ಬಟ್ ನಾನು ಇವತ್ತು ಎಲ್ಗೂ ಹೋಗಕ್ಕಾಗಲ್ಲ. ಸೊ ಚಿಕನ್ ಅಂಗಡಿಲಿ ಚಿಕನ್ ತಗೊಂಡು ಬೆಳ್ಳುಳ್ಳಿ ಕಬಾಬ್ ಮಾಡ್ಬೇಕು ಅನ್ಕೊಂಡಿದೀವಿ. ಕಬಾಬ್ ತಿಂದ್ರೆ ಬೇಜಾರಾಗುತ್ತೆ ಅಂತ. ಇವೆಲ್ಲ ಬೇಕಾಗುವ ಸಾಮಗ್ರಿಗಳು ಮೇನ್ ಆಗಿ ಚಿಕನ್ ಎಲ್ಲಾನು ಹಾಕೊಂಡು ರುಬ್ಬಿಕೊಳ್ಳಪ್ಪ ರಾಜ. ನಮ್ಮ ಆಂಟಿ ರುಬ್ಬಿರೋದು. ನಂತರ ಮೊಸರು, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್, ಕೊನೆಗೊಂದ್ ಮೊಟ್ಟೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಕ್ಕಿಟ್ಟೆ. ಅಷ್ಟರಲ್ಲಿ ಮಲಗಿದ್ದ ನಮ್ಮ ರಾಕಿ ಬಾಯ್ಸ್ ಗಳು ಎದ್ದಿದ್ದಾರೆ. ಸಮಯ 1:30 ಊಟದ ಸಮಯ. ನಮ್ಮ ಆಂಟಿ ಮೊದ್ಲು ಇವ್ರಿಗೆ ಬರೀ ರಾಗಿ ಸರಿ ಹಿಟ್ನ ತಿನ್ನಿಸ್ತಿದ್ರಂತೆ. ಬಟ್ ಜೀನಿಲಿ ಎಲ್ಲಾ ಸಿರಿಧಾನ್ಯ ಇರೋ ಕಾರಣ ಇವಾಗ ಜೀನಿ ಸರಿ ಹಿಟ್ನ ತಿನ್ನಿಸ್ತಾರೆ. ನಮ್ಮ ಆಂಟಿ ಲಾಸ್ಟ್ 5 months ಇಂದ ದಿನಕ್ಕೆ 1 time ಜೀನಿ ಸರಿ ಹಿಟ್ನ ತಿನ್ನಿಸ್ತಾರಂತೆ. ಜೀನಿನೇ ಯಾಕೆ ತಗೋತಾರೆ ಅಂತಂದ್ರೆ ಮೇನ್ ಆಗಿ ಅದು ಕರ್ನಾಟಕದವ್ರದ್ದು 1% ಕೆಮಿಕಲ್ ಇರಲ್ಲ. ಈ ಕಡೆ ಚಿಕನ್ ಮ್ಯಾರಿನೇಟ್ ಆಗಿತ್ತು, ಎಣ್ಣೆ ಒಳಿಕ್ ಆಗ್ತಿದ್ರೆ ಗಮ್ ಅಂದಿತ್ತು. ಆಗ್ತಾನೆ ಎಣ್ಣೆಯಿಂದ ಹೊರಗಡೆ ಬಂದಿರೋ ಕಬಾಬ್ ನ ಅಲ್ಲೇ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ಸಾಕತ್ತಾಗಿತ್ತು. ಮಸ್ಟ್ ಟ್ರೈ ಬೆಳ್ಳುಳ್ಳಿ ಕಬಾಬ್. ಇವಾಗ ನಾವು ಊಟ ಮಾಡೋ ಟೈಮು. ಬಟ್ ನಮ್ಮ ಆಂಟಿ ಊಟಕ್ಕಿಂತ ಮುಂಚೆ ಡೈಲಿ ಒಂದೊಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೋತಾರೆ. ಗ್ಯಾಸ್ಟ್ರಿಕ್ ನನಗೂ ಇದೆ, ನಮ್ಮ ಅಜ್ಜಿಗೂ ಇದೆ, ನನ್ನ ತಂಗಿಗೂ ಇದೆ. ಹಾಗಂತ ನಾವು ಡೈಲಿ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ. ಅಷ್ಟು ಸರಿ ಹೋಗಲ್ಲ ಡೈಲಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಸೊ ನಾವ್ ಯೂಸ್ ಮಾಡೋದು